ಓಕೆ, ಬಿಗ್ ಬಾಸ್ನಲ್ಲಿ ಪ್ರತಾಪ್ ಅವರು ಸಿಟ್ಟು ಬಂದರೆ ಎಲ್ಲರ ಥರ ಕಿರ್ಚಾಡೋದಿಲ್ಲ, ಅದನ್ನು ನಾಮಿನೇಷನಲ್ಲಿ ತೋರಿಸ್ತಾರೆ. ಹೌದಾ? ಸಿಟ್ಟು ಏನಕ್ಕೆ ಬರುತ್ತೆ ಮ್ಯಾಮ್, ನೀವೇ ಹೇಳಿ. ಅಂದರೆ ಅವ್ರು ನಿಮಗೇನಾದರೂ ಅಂದಾಗ ಅಲ್ವಾ? ಈಗ ಅಲ್ಲಿ ಮನೆ ಒಳಗೆ ನಾಮಿನೇಷನ್ಸ್ ಮಾಡೋದು ಯಾವ ರೀತಿ ಮಾಡ್ತಾರೆ? ಯಾವ ರೀತಿ ಮಾಡ್ತಾರೆ? ಆಟ ನೋಡಿ ಮಾಡ್ತಾರಾ? ಇಲ್ಲ, ವೈಯಕ್ತಿಕವಾಗಿ ಎಲ್ಲ ನಾಮಿನೇಟ್ ಮಾಡೋದು. ವೈಯಕ್ತಿಕವಾಗಿ ಅಂದರೆ ಅವ್ರೇನು ನಮ್ಮನ್ನ ಕರೆದ್ಬಿಟ್ಟು ಒಬ್ಬೊಬ್ಬರಿಗೆ ಹೇಳಲ್ಲ, ಎಲ್ಲರ ಮುಂದೆ ಒಂದಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಾರೆ. ಅದು ನಮ್ಗೆ ಸರಿ ಅನ್ಸಿರಲ್ಲ. ಆಟನೇ, ಅದು ಕೂಡ ಆಟನೇ. ಮನೆ ಒಳಗೆ ಆಡೋದು ಒಂದು ಆಟನೇ. ಟಾಸ್ಕು ಒಂದು 30% ಅಂತ ಇಟ್ಕೊಂಡ್ರೆ ಮನೆ ಒಳಗಡೆ ಅವ್ರು ಮಾತಾಡೋ ರೀತಿ ಅವೆಲ್ಲ ನಮಗೆ ಇಡಿಸ್ತಿರ್ಲಿಲ್ಲ ನನಗೆ ವೈಯಕ್ತಿಕವಾಗಿ. ಕಾಮಿಡಿ ಸಂತೋಷ್ ಅವರು ನಿಮ್ಮ ಹತ್ರ ತುಕಾಲಿ ಸಂತೋಷ್ ಅಂತ ಹೇಳಕ್ಕಾಗಲ್ಲ ಆಕ್ಚುಲಿ, ಯಾಕಂದ್ರೆ ನೀವು ಯಾವತ್ತೂ ಆ ಪದ ಬಳಸಲೇ ಇಲ್ಲ. ಕಾಮಿಡಿ ಸಂತೋಷ್ ಅವ್ರನ್ನ ನನಗೆ ಗೊತ್ತಿದ್ದಂಗೆ ಪ್ರತಾಪ್ ಹೈಯೆಸ್ಟ್ ನಾಮಿನೇಟ್ ಮಾಡಿರೋದೇ ಕಾಮಿಡಿ ಸಂತೋಷ್ ಅವ್ರನ್ನ. ಯಾಕೆಂದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ಅವರು ಆಟ ಆಡ್ತಾ ಇದ್ರು. ಅದು ನನಗೆ ಕಾಣಿಸ್ತಾ ಇತ್ತು, ಎಷ್ಟು ಬುದ್ಧಿವಂತಿಕೆಯಿಂದ ಅವ್ರು ಆಟ ಆಡ್ತಾ ಇದ್ರು. ನಾಮಿನೇಷನ್ಸ್ ಅಲ್ಲಿ ಎಷ್ಟೋ ಸಲ ಮಿಸ್ ಆಗಿ ಹೋಗಿದ್ದುಂಟು. ಈವನ್ ಅವ್ರ ಆಟ ಅಂದರೆ ಅವರು ಹಾಸ್ಯ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು, ಒಪ್ಕೋತೀನಿ. ಅದು ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ರು. ಅದನ್ನ ನನಗೆ ಹೆಕ್ಕಿ ತೆಗಿಬೇಕು ಅಂತ ಅನ್ನಿಸ್ತು. ಈವನ್ ಅವರು ಫಿನಾಲೆಗೆ ಬಂದ ವಾರದಲ್ಲಿ ನಾನು ಒಬ್ಬನೇ ನಾಮಿನೇಟ್ ಮಾಡಿದ್ದು, ಯಾರು ನಾಮಿನೇಟ್ ಆಮೇಲೆ ಎಲ್ಲ ರಿಗ್ರೆಟ್ ಮಾಡ್ತಾ ಇದ್ರು, ಅಯ್ಯೋ ನಾಮಿನೇಟ್ ಮಾಡಿಲ್ವಲ್ಲ ಅಂತ. ಅದೇನೋ ಅಂತೆ, ಇದ್ದಾಗ ತಿಂದೆ, ಹಸುವಾದಾಗ ತಿಂದೆ, ಹೊಟ್ಟೆ ತುಂಬಿದಾಗ ಅನ್ನ ಮಾಡ್ಕೊಂಡು ಮನೆ ತುಂಬಾ ಇಟ್ಕೊಂಡ್ರಂತೆ. ಹಂಗೆ ಯೋಚನೆ ಮಾಡ್ತಿದ್ದೆ ಪ್ರತಾಪ್ ಅವ್ರು ಇಷ್ಟೊತ್ತಾದ್ರೂ ಏನಕ್ಕೊಂದು ಗಾದೆನೂ ಹೇಳಲಿಲ್ಲ ಅಂತ. ಅದು ಬರಬೇಕು ಅನ್ಸ್ದಾಗ ಹೇಳ್ಬೇಕು, ಆಗ್ಲೇ ಅದಕ್ಕೊಂದು ಖುಷಿ, ಒಂದು ಮಜಾ ಬರೋದು. ನಗಿ ಅಂತಾರೆ, ನಗು ಬರ್ಲಿಲ್ಲ ಅಂದ್ರೆ ಎಲ್ಲಿಂದ ನಗಣ ನಾವು? ಮನೆಯೊಳಗೆ ಏನೋ ಒಂದು ಮಾಡಿದ್ರಿ ಮಾಡಿ ಅಂತಾರೆ, ಬರಲ್ಲ ಅದು. ಅದು ಒಂದು ಮನಸ್ಸಿಂದ ಬರ್ಬೇಕು. ಏನೇ ಆದ್ರೂ ಮನಸ್ಸಿಂದ ಬಂದಾಗ್ಲೇ ಅದಕ್ಕೊಂದು ಅರ್ಥ ಇರುತ್ತೆ. ಹಂಗೆ ಕೆಲವೊಂದ್ಸಲ ಆಟ ನೋಡಿ ಮಾಡ್ಬೇಕಾಗತ್ತೆ, ಮಾಡಿಲ್ಲ ಎಷ್ಟೋ ಒಂದಷ್ಟು ಜನ. ನಾನು ಗುರುತಿಸ್ತಿದ್ದೆ, ಹೌದು ಹಿಂಗಾಗ್ತಿದೆ ಅಂತ. ಅವರಂತೂ ಸ್ವಲ್ಪ ಅವ್ರು ಮಾಡೋದು, ಅವ್ರು ಮಾಡೋದು ನಡೀತಾನೆ ಇತ್ತು. ನೀವು ಗಮನಿಸಿದ್ರೆ ಒಂದಷ್ಟು ಸ್ಟೇಟ್ಮೆಂಟ್ಗಳು ನಾನು ಯಾವುದು ಕೊಟ್ಟಿಲ್ಲ ಅಂದ್ರೂ ಬರ್ತಾ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಮಾಡ್ತಾ ಇದ್ದೆ. ಸೊ ಏನೇ ಆಗಿದ್ರು ಆಟಕ್ಕೋಸ್ಕರ ಕಡೆಯಲ್ಲಿ ಅವರೇ ಬಂದು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಭಾಳ ಖುಷಿ ಆಯಿತು ನನಗೆ ಮನಸ್ಸಿಂದ.